ಜಿಲ್ಲಾ ಪತ್ರಕರ್ತರಿಗೆ ಹಾಗೂ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದೆ. ಈ ತಪಾಸಣಾ ಶಿಬಿರ ಜುಲೈ 6ರಂದು ಆಯೋಜನೆ ಮಾಡಿದ್ದು ಶಿವಮೊಗ್ಗದ ಮೆಟ್ರೋ ಆಸ್ಪತ್ರೆ, ಮಾತೃ ವಾತ್ಸಲ್ಯ ಆಸ್ಪತ್ರೆ, ಹೃದಯ ಸ್ಪೆಷಾಲಿಟಿ ಕ್ಲಿನಿಕ್, ಕ್ರಿಶ್ ಕಿಡ್ನಿ ಕೇರ್ ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಪತ್ರಕರ್ತರು ಹಾಗೂ ಕುಟುಂಬದವರು ಈ ಶಿಬಿರವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಈ ಕುರಿತು ಮಾಹಿತಿ ನೀಡಿದ್ದಾರೆ. ತಿಂಡಿ ನಂತರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡಿ ಆ ನಂತರದಲ್ಲಿ ಎಕೋ ಮತ್ತೆ ಉಳಿದ ಪರೀಕ್ಷೆಗಳನ್ನ ಆಮೇಲೆ ಮಾಡೋದು ಅಂತ ಪ್ಲಾನ್ ಮಾಡಿದೀವಿ. ಹಾಗಾಗಿ ಎಲ್ಲೂ ಕೂಡ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನಾರ ತಮಗೆ ಅದ್ರಲ್ಲಿ ಏನಾದ್ರು ಸ್ವಲ್ಪ ಗೊಂದಲಗಳಿದ್ದಲ್ಲಿ ನಗರ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಗಳನ್ನ ಸಂಪರ್ಕ ಮಾಡಿ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ MLC ಅವರಾದಂಥ ಬಲ್ಕೀಶ್ ಬಾನು ಅವರು ಮುಖ್ಯ ಅತಿಥಿಗಳು ಆಗಮಿಸಲಿದ್ದಾರೆ. ಹಾಗೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅಂತ ಮಾಯಣ್ಣಗೌಡರವರು ಬರ್ತಿದ್ದಾರೆ. ಸೂಡಾದ ನಮ್ಮ ಸ್ನೇಹಿತರಾದಂಥ ಸುಂದರೇಶ್ ಅವರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸುಂದರೇಶ್ ಅವರು ಬರ್ತಿದ್ದಾರೆ. ಹಾಗೆ ಈ ನಮ್ಮೊಂದಿಗೆ ಇನ್ನು ಉಳಿದಂತೆ ನಮ್ಮ ಪೃಥ್ವಿ ಸರ್ ಆಗಿರ್ಬೋದು, ದಯಾನಂದ್ ಆಗಿರ್ಬೋದು, ಡಾಕ್ಟರ್ ನಾಗಮಣಿ ಮೇಡಮ್ ಇರ್ಬೋದು, ಹಾಗೂ ಡಾಕ್ಟರ್ ಮಹೇಶ್ ಮೂರ್ತಿ ಅವರು ಕೂಡ ಅವತ್ತು ಸಂಡೇ ಆಗಿರೋದ್ರಿಂದ ಅವರು ಕೂಡ ಅವತ್ತು ಆಗಮಿಸಿ ಹೃದಯಕ್ಕೆ ಸಂಬಂಧಪಟ್ಟಂತ ಒಂದು ಎಲ್ಲರೂ ಕೂಡ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಗಳು ಇಟ್ಕೊಂಡಿದ್ವಿ. ಯಾರು ಈಗ ಸುಮ್ಮನೆ ಒಂದು ನಾಮಕಾವಸ್ಥೆಯನ್ನ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇಲ್ಲ. ಮತ್ತೆ ಪೃಥ್ವಿಯವರು ಕೂಡ ಮತ್ತೆ ದಯಾನಂದ್ ಆಗ್ಬೋದು, ಮೇಡಮ್ ಇರ್ಬೋದು, ನಾವು ಒಂದು ಇಂಟರ್ನಲ್ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಅವರು ತುಂಬಾ ಅಂದ್ರೆ ಒಂದು ಏನೋ ಸುಮ್ಮನೆ ಮಾಡ್ಬೇಕು ಅನ್ನೋ ಒಂದು ಇದಕ್ಕಿಂತ ಮಾಡೋದಲ್ಲ, ತುಂಬಾ ವ್ಯವಸ್ಥಿತವಾಗಿ ಹಿಂಗೆ ಮಾಡೋಣ ಅಂತೇಳಿ ಸಲಹೆ ಸೂಚನೆಗಳನ್ನೆಲ್ಲ ಕೊಟ್ಟು ಇದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾ ಅವರು ಶ್ರಮವನ್ನು ಹಾಕಿ ಅದಕ್ಕೆ ಬೇಕಾದಂತ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಕಿಡ್ನಿಗೆ ಸಂಬಂಧಪಟ್ಟಂಗೆ ಸೀರಂ ಕ್ರಿಯಾಟಿನಿನ್ ಮತ್ತೆ ರಕ್ತದ ಅಂಶಗಳು, ಹಿಮೋಗ್ಲೋಬಿನ್, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ ಇವೆಲ್ಲವನ್ನು ಕಂಡುಹಿಡಿದು ಅದಕ್ಕೆ ಸಂಬಂಧಪಟ್ಟ ವೈದ್ಯರು ಅಲ್ಲೇನಾದ್ರು ಕಿಡ್ನಿಗೆ ಸಂಬಂಧಪಟ್ಟಂಗೆ ಸೀರಂ ಕ್ರಿಯಾಟಿನಿನ್ ಮತ್ತೆ ರಕ್ತದ ಅಂಶಗಳು, ಹಿಮೋಗ್ಲೋಬಿನ್, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ ಇವೆಲ್ಲವನ್ನು ಕಂಡುಹಿಡಿದು ಅದಕ್ಕೆ ಸಂಬಂಧಪಟ್ಟ ವೈದ್ಯರು ಅಲ್ಲೇನಾದ್ರು ತೊಂದರೆ ಕಂಡು ಬಂದಲ್ಲಿ ಸೊ ಅದಕ್ಕೆ ಏನಾದರೂ ತಾರ್ಕಿಕ ಅಂತ್ಯದವರೆಗೂ ನಾವು ಮುಟ್ಟಿಸ್ಬೇಕು ಅಂತ, ಅಂದ್ರೆ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಯಾರು ವೈದ್ಯರಿದ್ದಾರೆ ಅದನ್ನು ಮಾಡಿ ಸೊ ಅದು ಏನಾದ್ರು ಮುಂದುವರೆದ್ರೆ ಅದನ್ನು ನಾವು ಫಾಲೋ ಅಪ್ ಕೂಡ ಖಂಡಿತವಾಗ್ಲೂ ಮಾಡ್ಬೇಕು ಅಂತಾನೆ ಇದೀವಿ. ಸರ್ ಹೇಳ್ದಂಗೆ ನಾವು ಅಂದ್ರೆ ನಾಮಕಾವಸ್ಥೆ ಕ್ಯಾಂಪ್ ಮಾಡದೆ ತೊಂದರೆ ಇದ್ರೆ ಅಲ್ಲೇ ಕಂಡು ಹಿಡಿದು ಅಥವಾ ತೊಂದರೆ ಇದ್ದವ್ರಿಗೆ ಅಲ್ಲೇ ಟ್ರೀಟ್ಮೆಂಟ್ ಮಾಡಿ ಸೊ ಅದನ್ನ ಅಂದ್ರೆ ಒಂದು ಸೆಟಲ್ ಮಾಡೇ ಕಳಿಸ್ಬೇಕು ಅಂತ ಹೇಳಿ ಈ ಶಿಬಿರನ ಹಮ್ಮಿಕೊಂಡಿದೀವಿ. ಸೊ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಧ್ಯಕ್ಷರಾದ ಶಿವಕುಮಾರ್ ಸರ್ಗೆ ಧನ್ಯವಾದ ಅರ್ಪಿಸ್ತೀನಿ. ಮುಖ್ಯವಾಗಿ ಈ ಶಿಬಿರದಲ್ಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆ ಇದ್ರೆ, ಅದು ಮುಟ್ಟಿನ ತೊಂದರೆ ಇರ್ಬೋದು ಅಥವಾ ಗರ್ಭಕೋಶದಲ್ಲಿ ಏನಾದ್ರು ಗಡ್ಡೆಗಳಿದ್ರೆ, ಏನಾರು ಅವರಿಗೆ ಹೆಚ್ಚಿನ ರಕ್ತಸ್ರಾವ ಆಗ್ತಾ ಇದ್ರೆ, ಮತ್ತೆ ಬಿಳಿ ಮುಟ್ಟು ಜಾಸ್ತಿ ಕಂಡು ಬರ್ತಾ ಇದ್ರೆ, ಅಥವಾ ಮಕ್ಕಳಾಗ್ದಂಗೆ ಏನಾರು ಇದ್ರೆ, ಆ ಥರ ಏನೇ ಸಮಸ್ಯೆಗಳಿದ್ರು, ಮತ್ತು ಬ್ರೆಸ್ಟ್ ಕ್ಯಾನ್ಸರ್ದು ಸ್ಕ್ರೀನಿಂಗ್ ಅಂತ ಮಾಡ್ತೀವಿ, ಎಕ್ಸಾಮಿನೇಷನ್ ಮಾಡಿಬಿಟ್ಟು, ಮತ್ತು ಗರ್ಭಕೋಶದ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತೇಳಿ ಸ್ಕ್ರೀನಿಂಗ್ ಮಾಡ್ತೀವಿ. ಅದೆಲ್ಲ ಪರೀಕ್ಷೆಗಳನ್ನ ನಾವು ಇಲ್ಲಿ ಉಚಿತವಾಗಿ ಮಾಡ್ತಾ ಇದ್ದೀವಿ.